ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದು ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು. ಹಾಗಾಗಿ ಬೇಗ ಆಗುತ್ತೆ ಅಂತ ಹೇಳಿ ಪೊಂಗಲ್ನ ರೆಡಿ ಮಾಡಿಕೊಂಡು ಹಾಸ್ಪಿಟಲ್ನ ರೀಚ್ ಆಗಿದ್ವಿ. ಅಂದರೆ ಫಸ್ಟ್ ಸ್ಕ್ಯಾನಿಂಗ್ ಹೇಳಿದರು. ಸೊ ಸ್ಕ್ಯಾನಿಂಗ್ ಸೆಂಟರ್ಗೆ ಹೋಗಿ ಸ್ಕ್ಯಾನಿಂಗ್ನ ಮುಗಿಸ್ಕೊಂಡು ನೆಕ್ಸ್ಟು ಹೋಗಿದ್ದಂಥದ್ದು ಹಾಸ್ಪಿಟಲ್ಗೆ ಕೂಡ ಹೋಗಿ ಬಂದ್ವಿ. ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಸೊ ಹಾಗಾಗಿ ಶಾಪಿಂಗ್ಗೆ ಅಂತ ಹೋಗ್ತಾ ಇದ್ವಿ. ಇದನ್ನ ನೋಡಿ ನನ್ನ ಮಗ ನಾನೇ ಕಾರ್ ಡ್ರೈವ್ ಮಾಡ್ತೀನಿ ಅಂತ ಹೇಳಿ ಸ್ಟೇರಿಂಗ್ ಎಲ್ಲ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದ. ಎಷ್ಟು ಕರೆದ್ರೆ ಕೂಡ ಬರಲಿಲ್ಲ. ಹಾಸ್ಪಿಟಲ್ ಕೆಲಸನ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇವತ್ತು ಊಟ ಮನೆಯಿಂದ ತೊಗೊಂಡು ಹೋಗಿರಲಿಲ್ಲ. ಸೊ ಹಾಗಾಗಿ ಹೊಯ್ಸಳ ಹೋಟೆಲ್ಗೆ ಹೋಗಿ ಊಟನ ಮಾಡಿದ್ವಿ. ಪಾಪು ಕಾರಲ್ಲಿ ಮಲಗಿದ್ದ, ಹಾಗಾಗಿ ನಾವಿಬ್ಬರೇ ಹೋಗಿ ಊಟನ ಮುಗಿಸ್ಕೊಂಡ್ವಿ. ಅದಾದಮೇಲೆ ನಾವು ಹೋಗಿದ್ದಂಥದ್ದು ಅನ್ಲಿಮಿಟೆಡ್ಗೆ. ಸೊ ಬಟ್ಟೆನ ಶಾಪಿಂಗ್ ಮಾಡಬೇಕಿತ್ತು, ಪಾಪುಗೆ ಸ್ವಲ್ಪ ಹಾಗೆ ನನ್ನ ಹಸ್ಬೆಂಡ್ಗೆ. ಎಲ್ಲರೂ ಒಂದೇ ಕಲರ್ನಲ್ಲಿ ಒಂದು ಫೋಟೋಶೂಟ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಒಂದೇ ಕಲರ್ ಡ್ರೆಸ್ನ ಹುಡುಕ್ತಾ ಇದ್ವಿ. ಸೊ ಎಲ್ಲೋನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಎಲ್ಲೋ ಕಲರ್ ಡ್ರೆಸ್ಸಸ್ಸು ಯಾರ ಹತ್ರನೂ ಇರಲಿಲ್ಲ. ಅದಕ್ಕೋಸ್ಕರ ಎಲ್ಲೋನೇ ಇರಲಿ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡ್ವಿ. ಇಲ್ಲಿ ಅಂತೂ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇತ್ತು. ಚಿಕ್ಕ ಮಕ್ಕಳಿಗಂತೂ ತುಂಬಾ ಡಿಫ್ರೆಂಟ್ ಆಗಿರೋವಂಥ ಕಲೆಕ್ಷನ್ಸ್ ಇತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಹೆಣ್ಣು ಪಾಪುಗಳಿಗೆ ಅಂತೂ ತುಂಬಾ ಚೆನ್ನಾಗಿತ್ತು. ಗರ್ಲ್ ಬೇಬೀಸ್ಗೆ ನಾನಲ್ಲಿ ನೋಡೋದಕ್ಕೂ ಬಿಡಲಿಲ್ಲ ನನ್ನ ಹಸ್ಬೆಂಡು. ಹೆಣ್ಮಗು ಆದರೆ ಬಂದು ನಿನಗೇನು ಬೇಕೋ ಎಲ್ಲ ತೊಗೊಳ್ಳುವಂತೆ, ಇವಾಗ ಏನು ಬಂದಿದ್ದೀವೋ ಅದನ್ನು ಕೆಲಸ ಮುಗಿಸೋಣ, ಬಾ ಟೈಮ್ ಆಗುತ್ತೆ ಅಂತ ಹೇಳಿ ಕರೆದ್ರು. ಇದು ನೋಡಿ, ಇದು ನ್ಯೂ ಬಾರ್ನ್ ಬೇಬೀಸ್ಗೆ ಅಂತ ಇರೋವಂಥದ್ದು. ತುಂಬಾ ವೆರೈಟೀಸ್ ಇತ್ತು ನೋಡಿ. ಇದೆಲ್ಲ ಬಾಯ್ ಬೇಬಿಗೆ, ಇದೆಲ್ಲ ನ್ಯೂ ಬಾರ್ನ್ ಸೆಕ್ಷನ್ನು. ಹಾಗೆಯೇ ನನ್ನ ಹಸ್ಬೆಂಡ್ಗೆ ಕೂಡ ನೋಡಿ ಈ ರೀತಿಯಾಗಿರೋವಂಥ ಸ್ವೆಟ್ ಶರ್ಟ್ಸು, ಹುಡೀಸು, ಹಾಗೆಯೇ ಶರ್ಟ್ಗಳಂತೂ ತುಂಬಾ ಹ್ಯೂಜ್ ಕಲೆಕ್ಷನ್ಸ್ ಇತ್ತು ಅಂತಲೇ ಹೇಳ್ಬೋದು. ಪ್ಯಾಂಟ್ಸ್ಗಳು ಕೂಡ ಅಷ್ಟೇ. ಹಾಗೆಯೇ ಆಫರ್ಸ್ ಕೂಡ ಇತ್ತು ತುಂಬ. ನೋಡಿ ಯಾವ ರೀತಿಯಾಗಿದೆ, ಟೀ ಶರ್ಟ್ಸ್ ಆಗಿರ್ಬೋದು, ಪ್ಯಾಂಟ್ಸು, ಮಕ್ಕಳದ ಡ್ರೆಸ್ಗಳು ಈ ರೀತಿಯಾಗಿರೋವಂಥವು ತುಂಬಾ ಇದ್ದಾವೆ, ಹೇಳೋದಕ್ಕಾಗೋದಿಲ್ಲ, ಅಷ್ಟು ವೆರೈಟೀಸ್ ಇತ್ತು. ನಾನಂತೂ ಸ್ವಲ್ಪನೇ ಕವರ್ ಮಾಡ್ಕೊಳ್ಳೋದಕ್ಕಾಗಿದ್ದು, ಯಾಕಂದರೆ ಟೈಮ್ ಇರಲಿಲ್ಲ. ಹಾಗಾಗಿ ತುಂಬ ಜಾಸ್ತಿ ವಿಡಿಯೋನ ಕೂಡ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ನನ್ನ ಹಸ್ಬೆಂಡ್ ಸೆಲೆಕ್ಟ್ ಮಾಡಿರೋಂಥ ಡ್ರೆಸ್ಗಳನ್ನೆಲ್ಲ ವೇರ್ ಮಾಡೋದಕ್ಕೆ ಹೋಗಿದ್ರು. ಆವಾಗ ಈ ಸ್ವಲ್ಪ ವೀಡಿಯೋಸ್ಗಳನ್ನ ತೊಗೊಂಡೆ. ಮೆನ್ ಸೆಕ್ಷನಲ್ಲಂತೂ ಸಿಕ್ಕಾಪಟ್ಟೆ ವೆರೈಟೀಸ್ ಇತ್ತು. ಹಾಗೆಯೇ ಪ್ರೈಸ್ ಕೂಡ ಏನು ತುಂಬ ಕಡಿಮೆ ಅಂತ ಹೇಳೋದಕ್ಕಾಗೋದಿಲ್ಲ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವಾಗ ಗೊತ್ತಾಗಿದೆ, ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದಾಗಿದೆ. ಸೊ ತುಂಬಾ ಇನ್ಫೆಕ್ಷನ್ಸ್ ಆಗಿದೆ. ಹಾಗೆಯೇ ಮಗು ಗೇನ್ ಅಂದರೆ ವೆಯ್ಟ್ ಗೇನ್ ಸ್ವಲ್ಪ ಸ್ಲೋ ಆಗಿದೆ. ಮತ್ತು IUGR ಅನ್ನುವಂಥದ್ದು ಸ್ಟಾರ್ಟ್ ಆಗಿದೆ. ಹಾಗೆಯೇ BP ಕೂಡ ನಿಯರ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಏನೆಲ್ಲ ಆಯಿತು ಹಾಸ್ಪಿಟಲ್ನಲ್ಲಿ ಅಂತ ಹೇಳ್ತೀನಿ. ಫಸ್ಟು ಯೂರಿನ್ ಟೆಸ್ಟಿಗೆ ಕೊಟ್ಟಿದ್ದೆ. ಯೂರಿನ್ ಪಾಸ್ ಮಾಡುವಾಗ ತುಂಬ ಬರ್ನಿಂಗ್ ಸೆನ್ಸೇಷನ್ ಇತ್ತು ಅಂತ ಹೇಳಿ. ಸೊ ಅದರಲ್ಲಿ ಬಂದಿರೋಂಥ ರಿಪೋರ್ಟು ಪ್ರೋಟೀನ್ ಆಲ್ಬುಮಿನ್ ಅನ್ನುವಂಥದ್ದು ಪ್ರೆಸೆಂಟ್ ಇದೆ, 3+ ಇದೆ. ಕಿಟಾನ್ ಬಾಡೀಸ್ ಅನ್ನುವಂಥದ್ದು ಕೂಡ 3+ ಇದೆ. ಮತ್ತು ಪಸ್ ಸೆಲ್ಸು ಅದೆಲ್ಲ ತುಂಬ ಜಾಸ್ತಿ ಇದೆ. ಅಂದರೆ ಯೂರಿನ್ ಇನ್ಫೆಕ್ಷನ್ ಆಗಿದೆ ತುಂಬ ಜಾಸ್ತಿ ಅಂತ. ಸೊ ಇದು ಪ್ರೋಟೀನ್ ಆಲ್ಬುಮಿನ್ ಅನ್ನೋಂಥದ್ದು ಪಾಸಿಟಿವ್ ಏನು ಬರುತ್ತೆ ಅಂದರೆ ಪ್ರಿಯಕ್ಲಾಂಸಿಯ ಕಂಡೀಷನ್ ಅಂತ ಕನ್ಸಿಡರ್ ಮಾಡ್ತಾರೆ ಇದನ್ನು. BP ಇನ್ನೇನು ಬರುತ್ತೆ, BP ಬರೋವಂಥದ್ದು. ಸೊ ಇದು ಕಿಡ್ನಿನ ಡ್ಯಾಮೇಜ್ ಮಾಡ್ತಾ ಬರುತ್ತೆ. ಇದು ಪಾಸಿಟಿವ್ ಬಂದಮೇಲೆ ತುಂಬ ದಿನ ಡೆಲಿವರಿನ ಮುಂದೆ ಹಾಕೋದಕ್ಕಾಗೋದಿಲ್ಲ. ಸೊ ಅದು ಆ ರೀತಿ ಇರೋವಂಥದ್ದು. ಸ್ಕ್ಯಾನಿಂಗ್ನಲ್ಲಿ ಕೂಡ ಅಷ್ಟೇ. ಫಸ್ಟು ಹೋಗಿ ಸ್ಕ್ಯಾನಿಂಗನ್ನು ಮುಗಿಸ್ಕೊಂಡ್ವಿ. ಸ್ಕ್ಯಾನಿಂಗ್ನಲ್ಲಿ ಹೇಳಿದ್ದಂಥದ್ದು IUGR ಅನ್ನೋ ಕಂಡೀಷನ್ ನಿಮ್ಮದೇನಿದೆ ಅದು ರಿಪೀಟೆಡ್ ಆಗಿದೆ ಇವಾಗಲ ಈ ಸಲ ಕೂಡ ಅಂತ ಹೇಳಿ. ಸೊ ಮೇನ್ಲಿ ವೆಯ್ಟ್ ಇಷ್ಟೊತ್ತಿಗೆ 1.75 ಅಷ್ಟಾದರೂ ಆಗಬೇಕಾಗಿತ್ತು 32 ವೀಕ್ಸಿಗೆ. ನಿಮ್ಮದು 1.5 kg ಇದೆ ಅಷ್ಟೇ. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಮಗುವಿನ ಸುತ್ತ ಇರೋವಂಥ ನೀರು
ಆಮ್ಲಿಯೋಟಿಕ್ ಫ್ಲೂಯಿಡ್ ಅಂತ ಏನು ಕರಿತೀವಿ ಅದು ಸಿಕ್ಕಾಪಟ್ಟೆ ಡ್ರಾಪ್ ಆಗಿಬಿಟ್ಟಿದೆ, ತುಂಬ ಕಡಿಮೆ ಆಗಿದೆ. 7 ಸೆಂಟಿಮೀಟರ್ ಅಷ್ಟಿದೆ. ನಾರ್ಮಲ್ ಆಗಿ ಹೋದ ಸಲ ನನಗೆ 11 ಸೆಂಟಿಮೀಟರಿಂದ 7ಗೆ ಡ್ರಾಪ್ ಆಗಿದೆ 20 ಡೇಸಿಗೆ. ಏನು ಮಾಡೋದಕ್ಕಾಗೋದಿಲ್ಲ. ನೀರು ಕಡಿಮೆ ಇತ್ತಂದರೆ ಮಗು ಡೆವಲಪ್ಮೆಂಟ್ ಆಗೋದಿಲ್ಲ, ಮಗು ತುಂಬಾ ವೀಕ್ ಆಗಿರುತ್ತೆ. ಅಂದರೆ ಮಗುವಿನ ಡೆವಲಪ್ಮೆಂಟ್ ಸ್ಲೋ ಆಗಿ ಆಗ್ತಾ ಇರುತ್ತೆ ಅಷ್ಟೇ. 9 ತಿಂಗಳಿಗೆ ಹುಟ್ಟಿದ್ರೂ ಕೂಡ ಅದು 9 ತಿಂಗಳಿಗೆ ಏನು ವೆಯ್ಟ್ ಇರಬೇಕು ಅಷ್ಟು ಇರೋದಿಲ್ಲ. ಸೊ ಆ ರೀತಿಯಾಗಿರೋವಂಥದ್ದು. ದಿನಕ್ಕೆ 2.5ರಿಂದ 3 ಲೀಟ್ರ್ ಕಂಪಲ್ಸರಿ ನಾನು ನೀರು ಕುಡಿತಿದ್ದೆ. ಆದರೂ ಯಾಕೆ ಈ ಥರ ಆಗಿದೆ ಅಂತ ಗೊತ್ತಿಲ್ಲ. ಅವ್ರು ಹೇಳಿದಂಥದ್ದು ಕೆಲವೊಂದು ಇನ್ಫೆಕ್ಷನ್ಸ್ಗಳಾಗಿರ್ತವೆ, ಅದ್ರ ಮೇಲೆ ಕೂಡ ಬರೀ ನೀರಿಂದನೇ ಈ ಒಂದು ಆಮ್ನಿಯೋಟಿಕ್ ಫ್ಲೂಯಿಡ್ ಕಡಿಮೆ ಆಗಿರೋದಿಲ್ಲ ಅಂತ ಹೇಳಿದ್ರು. ಸೊ ಮಗುವಿನ ಡೆವಲಪ್ಮೆಂಟ್ ಹಿಂದೆ ಉಳ್ಕೊಂಡಿರೋದ್ರಿಂದ ತುಂಬ ದಿನದವರೆಗೆ ಅಂದರೆ ತುಂಬ ದಿನ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಮತ್ತು ನೀವು ನೆಕ್ಸ್ಟ್ ವೀಕು ಸ್ಕ್ಯಾನಿಂಗಿಗೆ ಬರಬೇಕಾಗುತ್ತೆ. ಸ್ಕ್ಯಾನಿಂಗಲ್ಲಿ ಮಗುಗೆ ಬ್ಲಡ್ ಫ್ಲೋ ಯಾವ ರೀತಿ ಆಗ್ತಿದೆ, ಅದಕ್ಕಿಂತ ಇಂಪಾರ್ಟೆಂಟಾಗಿ ಏನಂದರೆ ನೀರಿನ ಮಟ್ಟ ಎಷ್ಟಿದೆ, ಆಮ್ನಿಯೋಟಿಕ್ ಫ್ಲೂಯಿಡ್ ಅನ್ನೋಂಥದ್ದು ಇವಾಗ 7 ಸೆಂಟಿಮೀಟರ್ ಇದೆ. ನೆಕ್ಸ್ಟ್ ಇನ್ನೊಂದು ವೀಕ್ ಬಿಟ್ಟು ನೀವು ಬಂದಾಗ 6 ಆಗಿರ್ಬೋದು, 5 ಆಗಿರ್ಬೋದು. ಅದಂತೂ ಜಾಸ್ತಿ ಅಂತೂ ಆಗೋದಿಲ್ಲ, ನೀವು ಎಷ್ಟೇ ನೀರು ಕುಡಿದ್ರೂ. ಅಷ್ಟೇ ಇದ್ದರೆ ಓಕೆ, ನೋಡೋಣ ಇನ್ನೊಂದು ಸ್ವಲ್ಪ ದಿನಕ್ಕೆ ಡೆಲಿವರಿ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಮುಂದೆ ತಳ್ಳಿ ಡೆಲಿವರಿ ಮಾಡ್ಕೋಬೋದು. ಇಲ್ಲ ಅದಕ್ಕಿಂತ ಕಡಿಮೆ ಆಗಿದೆ ಅಂದರೆ ಇಮಿಡಿಯೇಟ್ ನಾವು ಡೆಲಿವರಿ ಮಾಡಬೇಕಾಗುತ್ತೆ. ಬಿ ಪ್ರಿಪೇರ್ಡ್ ಅಂತ ಹೇಳಿದ್ದಾರೆ. ಸರಿ ಆಯಿತು ಅಂತ ಹೇಳಿ ಬಂದ್ವಿ. 32 ವೀಕ್ಸ್ ಅಂದರೆ 31 ವೀಕ್ಸ್ ಕಂಪ್ಲೀಟ್ ಆಗಿದೆ ನನಗೆ ಅಷ್ಟೇ. ಸೊ ಅಲ್ಲಿ ಜೆಸ್ಟೇಷನಲ್ ಏಜ್ ತೋರಿಸ್ತಿರೋದು 30 ವೀಕ್ 4 ಡೇಸ್ ಅಷ್ಟು ತೋರಿಸ್ತಿದೆ ಅಷ್ಟೇ ಡೆವಲಪ್ಮೆಂಟ್ ಆಗಿರೋದು ಬೇಬಿ. ಮಗುವಿನ ಹಾರ್ಟ್ ಬೀಟ್ ಬಂದು 134 ಇದೆ. ಬೇರೆ ಎಲ್ಲವುದು ಕೂಡ ನಾರ್ಮಲ್ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ನೀರು ಕಡಿಮೆ ಆಗಿರೋದ್ರಿಂದ ಈ ರೀತಿ ಆಗಿದೆ ಅಂತ ಹೇಳಿದ್ರು. ಸೊ ಏನಾದರೂ ಒಂದು ಪ್ರಾಬ್ಲಮ್ಸು ಅದು ನನಗೇ ಆಗಬೇಕಾ ಅಂತ ಅನಿಸುತ್ತೆ ಪ್ರತಿ ಸಲ ಕೂಡ. ಯಾಕಂದರೆ ಅಷ್ಟು ನೀರು ಕುಡಿದು ಅಷ್ಟು ಹೆಲ್ದಿಯಾಗಿರೋಂಥ ಊಟನ ತಿಂದು BP ಬರಬಾರ್ದು ಅಂತ ಹೇಳಿ ಒಂದು ಬೇಕ್ರಿನಲ್ಲಾಗಲಿ ಒಂದು ಮಸಾಲೆ ಪುರಿ ಏನೇ ಚಾಟ್ಸ್ ಕೂಡ ತಿಂದಂಗೆ ಫಸ್ಟ್ ಮಂತಿಂದ ಕೂಡ ಅಷ್ಟೇ ಇಲ್ಲಿವರೆಗೂ ಯಾವುದೇ ಒಂದು ಅನ್ಹೆಲ್ದಿ ಪ್ಯಾಕೇಜ್ಡ್ ಫುಡ್ಸ್ನ ನಾನು ತೊಗೊಂಡೇ ಇಲ್ಲ. ಬಟ್ ಆದರೂ ಕೂಡ ನನಗೆ ರಿಪೀಟೆಡ್ಲಿ ಇದೇ ಥರ ಆಗಿದೆ, ಏನೂ ಮಾಡೋದಕ್ಕಾಗೋದಿಲ್ಲ. ಸೊ ಹೆಂಗೆ ಬರುತ್ತೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. 80 ಗ್ರಾಮ್ಸ್ ಬೇಬಿಗೆ ಹೋಲಿಸ್ಕೊಂಡ್ರೆ 1.5 kg ಬೆಟರ್ ಅಂತ ಅಂದ್ಕೊಂಡು ನನಗೆ ನಾನೇ ಸಮಾಧಾನ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಬಟ್ ಒಳಗಡೆ ತುಂಬ ಬೇಜಾರಿದೆ ಈ ಸಲ. ಆದರೂ ಅಟ್ಲೀಸ್ಟ್ 2 kg ಅಷ್ಟಾದ್ರೂ ಆಗಿದ್ರೆ ಓಕೆ ಅಂತ ಅನ್ಸೋದು. ಬಟ್ ಇದು ತುಂಬಾ ಪ್ರೀಮೆಚೂರೇನೆ ಇದೂ. ಬಟ್ ಆದರೆ ಏನು ಮಾಡೋಕ್ಕಾಗೋದಿಲ್ಲ ಅಲ್ವಾ, ಲೈಫ್ ಹೆಂಗೆ ಬರುತ್ತೆ ಹಾಗೆ ಮೂವ್ ಆಗಬೇಕು. ಸೊ ಈ ಇನ್ಫೆಕ್ಷನ್ ಆಗಿರೋದ್ರಿಂದ ಅದಕ್ಕೆ ಆ್ಯಂಟಿಬಯೋಟಿಕ್ಸ್ನ ಕೊಟ್ಟಿದ್ದಾರೆ. ಸೊ ಮೆಡಿಸನ್ಸ್ ಕೊಟ್ಟಿದ್ದಾರೆ 5 ಡೇಸಿಗೆ ಆ್ಯಂಟಿಬಯೋಟಿಕ್ಸು. ಅದರ ಜೊತೆಲಿ ಒಂದು ಟಾನಿಕನ್ನು ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಯೂರಿನ್ ಕಲ್ಚರ್ಗೆ ಕೊಟ್ಟು ಹೋಗಿ ಅಂತ ಹೇಳಿದ್ರು. ಅದು 3 ಡೇಸ್ ಆಗುತ್ತೆ ರಿಪೋರ್ಟ್ ಬರೋದಕ್ಕೆ. ಯಾವ ಬ್ಯಾಕ್ಟೀರಿಯಾ ಅದರಲ್ಲಿ ಪ್ರೆಸೆಂಟ್ ಇದೆ ಅಂತ ನೋಡಿಕೊಂಡು ಅದಕ್ಕೆ ಟ್ರೀಟ್ಮೆಂಟನ್ನು ಕೊಡಬೇಕಾಗುತ್ತೆ. ಸೊ ಅದು ಯಾವುದು ಅಂತ ಹೇಳಿ ನೋಡೋದಕ್ಕೆ 3 ಡೇಸ್ ಆಗುತ್ತೆ ಅಂತ ಹೇಳಿದ್ರು. ಸೊ 3 ಡೇಸ್ ಆದಮೇಲೆ ನೋಡಬೇಕು ಅದಕ್ಕೆ ಏನು ಟ್ರೀಟ್ಮೆಂಟ್ ಇದೆ ಅದನ್ನು ತೊಗೊಳ್ಬೇಕಾಗುತ್ತೆ. ಸೊ ಅಕಸ್ಮಾತ್ BP ಯೂರಿನಲ್ಲಿ ಆಲ್ಬಮಿನ್ ಕಂಟೆಂಟ್ ಬಂದಿದೆ, ಬಟ್ BP ತೋರಿಸ್ತಾ ಇಲ್ಲ ಜಾಸ್ತಿ ಇದೆ ಅಂತ ಹೇಳಿ. ಬಟ್ ನಿಯರ್ಲಿ ಬರುತ್ತೆ. ಮತ್ತು ನನಗೆ ಸಡನ್ಲಿ BP ಜಾಸ್ತಿ ಆಗೋಗ್ಬಿಡುತ್ತೆ. ಅಂದರೆ 130 ಇದೆ ಇವಾಗ ಸ್ಟಾರ್ಟ್ ಆಗ್ತಿದೆ BP ಅಂದರೆ, ಇವತ್ತು 130 ಇದೆ ಅಂದರೆ ನಾಳೆ 180 ಅಷ್ಟು ಆಗಿಬಿಡುತ್ತೆ. ಸಡನ್ಲಿ ರೈಸ್ ಆಗಿಬಿಟ್ಟಿತ್ತು ಹೋದ ಸಲ ನನಗೆ. ಸೊ ಅದಕ್ಕೋಸ್ಕರ ಅವರು ನೀವು ಪ್ರತಿದಿನ ಅಥವಾ ದಿನ ಬಿಟ್ಟು ದಿನ ನಿಮ್ಮ ಮನೆ ಹತ್ರ ನಿಮ್ಮೂರಲ್ಲಿ ಎಲ್ಲಿ ನಿಯರ್ ಬೈ ಇದೆ ಅಲ್ಲಿ BPನ ಕಂಪಲ್ಸರಿ ಚೆಕ್ ಮಾಡಿಸ್ಕೊಳ್ಬೇಕು. ಏನಾದರೂ ಒಂದು ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಗೊತ್ತಾದರೆ ಇಮಿಡಿಯೇಟ್ ಬರಬೇಕಾಗುತ್ತೆ, ಅಡ್ಮಿಟ್ ಆಗಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಎಲ್ಲ ಆಲ್ರೆಡಿ ಹಾಸ್ಪಿಟಲ್ ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಡ್ರೆಸ್ಗಳನ್ನ ಬಟ್ಟೆಗಳನ್ನ ಎಕ್ಸ್ಟ್ರಾ ತೊಗೊಳ್ಬೇಕಾಗುತ್ತೆ ಅಂತ ಅನ್ನಿಸ್ತು. ಯಾಕಂದರೆ BP ಏನಾದರೂ ಬಂದರೆ ಅಡ್ಮಿಟ್ ಮಾಡ್ಕೊಂಡಿದ್ದ ತಕ್ಷಣ ಏನು ಡೆಲಿವರಿ ಮಾಡೋದಿಲ್ಲ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ದಿನ ಮುಂದೆ ಹಾಕ್ತಾರೆ ಅವರು.
ಸೊ ಅದಕ್ಕೋಸ್ಕರ ಸಲ ಕೂಡ ಹಾಗೇ ನಾನು ಡೆಲಿವರಿ ಆಗೋದಕ್ಕೂ 5 ಡೇಸ್ ಬಿಫೋರೇನೆ ಅಡ್ಮಿಟ್ ಆಗಿದ್ದೆ. ಅಡ್ಮಿಟ್ ಆದಮೇಲೆ ಒಂದು 5-6 ಡೇಸ್ ಆದಮೇಲೆ ನನಗೆ ಡೆಲಿವರಿ ಆಗಿದ್ದಂಥದ್ದು. ಸೊ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಡ್ರೆಸ್ಗಳನ್ನೆಲ್ಲ ಏನೇನು ಬೇಕು ಥಿಂಗ್ಸು ಅದನ್ನೆಲ್ಲ ಇಟ್ಕೊಳ್ಬೇಕು. ಸೊ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತೀನಿ. ಇದಿಷ್ಟು ನನ್ನ ಒಂದು ಇವತ್ತಿನ ಸ್ಕ್ಯಾನಿಂಗ್ ಕತೆ. ಸೊ ಡೆಲಿವರಿಗೆ ಹತ್ತಿರ ಇದ್ದೀನಿ. ಸೊ ಯಾವ ಬೇಬಿನಾದರೂ ಆಗಲಿ ನನ್ನ ಮಗನ ಥರನೇ ಹೆಲ್ದಿಯಾಗಿರಲಿ, ಯಾವುದೇ ರೀತಿಯಾದಂಥ ಒಂದು ಇನ್ಫೆಕ್ಷನ್ಸ್ ಆಗಲಿಲ್ಲ, ಯಾವುದೇ ರೀತಿಯಾದಂಥ ಕಾಯಿಲೆ ಆಗಲಿಲ್ಲ, ಹಾಗೆಯೇ ಯಾವುದೇ ರೀತಿಯಾದಂಥ ಅಬ್ನಾರ್ಮಲಿಟೀಸ್ ಇಲ್ಲ. ಸೊ ಇದೇ ಥರ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನೀವು ಕೂಡ ವಿಶ್ ಮಾಡಿ ನನಗೆ ಹೆಲ್ದಿ ಬೇಬಿ ಆಗಲಿ ಅಂತ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇವಾಗ ನೋಡ್ದಂಗೆ ಶಾಪಿಂಗ್ ಎಲ್ಲ ಏನು ಮಾಡ್ಕೊಂಬಂದಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ತುಂಬ ಏನೋ ನನಗೆ ಅಂತ ಶಾಪಿಂಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ನನ್ನ ಹಸ್ಬೆಂಡ್ ಮತ್ತು ಬೇಬಿಗೆ ಸ್ವಲ್ಪ ಡ್ರೆಸ್ಸನ್ನು ತೊಗೊಂಡ್ರು. ಸೇಮ್ ಕಲರ್ ಕಾಂಬಿನೇಷನಲ್ಲಿ ಬಟ್ಟೆನ ತೊಗೊಳ್ಳೋಣ ಅಂತ ಹೇಳಿ ಒಂದನ್ನು ಫೋಟೋಶೂಟ್ಗೆ ಅಂತ ಹೇಳಿ ಎಲ್ಲೋನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಸೊ ಸಮಥಿಂಗ್ ರಾಂಗ್ ಅನ್ನಿಸ್ತು ಅದನ್ನು ತೊಗೊಂಡ್ಮೇಲೆ. ಸೊ ಯಾಕಂದರೆ ಅವರಿಬ್ಬರಿಗೆ ಎಲ್ಲೋ ಕಲರು ಅಲ್ಲೇ ಸಿಕ್ಬಿಟ್ಟು ಅನ್ಲಿಮಿಟೆಡ್ನಲ್ಲಿ. ನನಗೆ ಎಲ್ಲೋ ಅಲ್ಲಿ ಸಿಗಲಿಲ್ಲ. ಎಮ್ ಜಿ ರೋಡಿಗೆ ಬಂದ್ವಿ, ಅಲ್ಲೂ ಕೂಡ ಎಲ್ಲೋ ಯಾವುದು ಸಿಗಲಿಲ್ಲ. ಸೊ ಫೈನಲಾಗಿ ಇದು ಶೋ ಆಫ್ನಲ್ಲಿ ಸಿಕ್ಕಿದ್ದಂಥ ಬಾಡಿಕಾನ್ ಡ್ರೆಸ್ಸು ನೋಡಿ ಈ ರೀತಿಯಾಗಿದೆ. ನೋಡೋದಕ್ಕೆ ಇದೇನು ಎಷ್ಟಿದೆ ಅಂತ ಹೇಳಿ ಈ ರೀತಿ ಫುಲ್ಲಿ ಎಕ್ಸ್ಪ್ಯಾಂಡ್ ಆಗುತ್ತೆ ಇದು. ಸೊ ನನಗೆ ಹೊಟ್ಟೆ ಕೂಡ ತುಂಬ ಸಣ್ಣ ಇದೆ ಅಲ್ವಾ, ಇನ್ನು 8 ಮಂತ್ಸು. ಬೇಬಿ ಬಂಪ್ ಕೂಡ ಚೆನ್ನಾಗಿ ಕಾಣುತ್ತೆ ಇದರಲ್ಲಿ ಅಂತ ಹೇಳಿ ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ತುಮಕೂರಿನ ಎಮ್ ಜಿ ರೋಡ್ನಲ್ಲಿ ತೊಗೊಂಡಿದ್ದಂಥದ್ದು ಶೋ ಆಫ್ ಅನ್ನೋ ಶಾಪ್ನಲ್ಲಿ. ಇದರ ಪ್ರೈಸು 900 ರುಪೀಸ್. ಹಾಗೆಯೇ ನನ್ನ ಮಗನಿಗೆ ಮ್ಯಾಚಿಂಗ್ ಯೆಲ್ಲೋ ಕಲರ್ ಸ್ವೆಟ್ ಶರ್ಟ್ ತೊಗೊಂಡ್ವಿ. ಸೊ ಇದು ನೋಡಿ ಈ ರೀತಿ ಆಗಿದೆ. ಸೊ ಇಲ್ಲಿ ಬಟನ್ ಇದೆ ಲೈಕ್ ಈ ಥರದ್ದು. ಸೊ ಇದು ಕೂಡ ಅನ್ಲಿಮಿಟೆಡ್ನಲ್ಲೇ ತೊಗೊಂಡಿದ್ದು. ಇದು 199 ರುಪೀಸ್. ಹಸ್ಬೆಂಡ್ಗೆ ಅಂತ ಹೇಳಿ ಸ್ವಲ್ಪ ಶರ್ಟ್ ತೊಗೊಂಡ್ರು. ಇದು 1499 ಇದೆ. ಸೊ ಮ್ಯಾಚಿಂಗ್ ಎಲ್ಲೋ ತೊಗೊಂಡಿದ್ದಂಥದ್ದು ಅವರು ಇದನ್ನು ತೊಗೊಂಡ್ರು. ಎಲ್ಲರೂ ಕೂಡ ಒಂದೇ ಕಲರ್ನ ವೇರ್ ಮಾಡೋಣ ಅಂತ ಹೇಳಿ ತೊಗೊಂಡಿದ್ದಂಥದ್ದು. ತುಂಬ ಚೆನ್ನಾಗಿದೆ. ಇದರ ಪ್ರೈಸ್ ಬಂದು 1899. ಸೊ ಇನ್ನೊಂದು ಡ್ರೆಸ್ ಮ್ಯಾಚ್ ಮಾಡ್ಕೊಳ್ತೀವಿ ಅಂತ ಹೇಳಿ ಅಪ್ಪ ಮಗನಿಗೆ ಇಬ್ಬರಿಗೂ ಸೇಮ್ ತೊಗೊಂಡ್ರು. ಈ ರೀತಿಯಾಗಿರೋವಂಥದ್ದು. ಇದ್ರೊಳಗಡೆ ಟೀ ಶರ್ಟ್ ಹಾಕ್ಕೊಂಡು ಇದನ್ನು ಆಮೇಲೆ ಶರ್ಟ್ ರೀತಿ ಬಟನ್ ಓಪನ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ತೊಗೊಂಡ್ರು. ಇದರ ಪ್ರೈಸು 1499 ರುಪೀಸ್. ಸೊ ಇದು ಸೇಮ್ ಕಲರ್ನಲ್ಲೇ ನಾವು ನನ್ನ ತಂಗಿ ಮಗನಿಗೆ ಅಂತ ಹೇಳಿ ಒಂದು ಸ್ವೆಟ್ ಶರ್ಟನ್ನು ತೊಗೊಂಡ್ವಿ. ಈ ರೀತಿಯಾಗಿದೆ. ಇದರ ಪ್ರೈಸು 299 ಇದೆ. ನನ್ನ ಮಗನಿಗೆ ಇನ್ನೊಂದು ಅದೇ ಹೇಳಿದ್ನಲ್ಲ ಸೇಮ್ ಶರ್ಟ್ ಮ್ಯಾಚ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಇಬ್ಬರು ಸೇಮ್ ತೊಗೊಂಡಿದ್ದಾರೆ. ಸೊ ಇದು 399 ಇದೆ ವಿತ್ ಈ ರೀತಿಯಾಗಿ ಕ್ಯಾಪ್ ಇದೆ. ಇದ್ರ ಒಳಗಡೆ ಹಾಕ್ಕೊಳ್ಳೋದಕ್ಕೆ ಅಂತ ಹೇಳಿ ವೈಟ್ ಟೀ ಶರ್ಟ್. ಇದರ ಪ್ರೈಸ್ 199. ಸೊ ಒಂದು ಜೀನ್ಸ್ ಪ್ಯಾಂಟ್ ಈ ರೀತಿಯಾಗಿರೋವಂಥದ್ದು ಪಾಪುಗೆ. ಇದರ ಪ್ರೈಸು 299 ಇದೆ. ಸೊ ಜುಡಿಯೋಗೆ ಹೋಲಿಸ್ಕೊಂಡ್ರೆ ಅನ್ಲಿಮಿಟೆಡು, ಟ್ರೆಂಡ್ಸ್ಗೆ ಹೋಲಿಸ್ಕೊಂಡ್ರೆ ಕೂಡ ಅನ್ಲಿಮಿಟೆಡ್ ಬೆಟರ್ ಅಂತ ಹೇಳ್ತೀನಿ. ಟ್ರೆಂಡ್ಸಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಸೊ ಕ್ವಾಲಿಟಿ ಆಫ್ ಮೆಟೀರಿಯಲ್ ಸ್ವಲ್ಪ ತುಂಬ ಕಡಿಮೆ ಕ್ವಾಲಿಟಿ ಇರುತ್ತೆ ಕೆಲವೊಂದು ಡ್ರೆಸ್ಗಳಂತೂ. ಕೆಲವೊಂದಷ್ಟು ನಾವು ಡ್ರೆಸ್ಸನ್ನು ತೊಗೊಂಡಿದ್ದಂಥದ್ದು ಕುರ್ತಾ ಟಾಪ್ಸ್ಗಳು
ತುಂಬ ಕಲರ್ ಎಲ್ಲ ಶೇಡ್ ಆಗಿಬಿಟ್ಟಿತ್ತು. ಟ್ರೆಂಡ್ಸಲ್ಲಿ ಆ ಥರ ಯಾವತ್ತೂ ಆಗಿಲ್ಲ. ಝುಡಿಯೋ ಅಂತೂ ಬಿಡಿ, ನಮ್ಮ ಮನೆ ಅಷ್ಟು ಚಿಕ್ಕದಾಗಿದೆಯಾ ಅಷ್ಟಿದೆ ಅಷ್ಟೇ, ನಮ್ಮ ಮನೆ ಅಷ್ಟಿದೆ ಇರುತ್ತೆ. ಸೊ ಕೆಲವೊಂದಷ್ಟು ಡ್ರೆಸ್ಗಳು ಚೆನ್ನಾಗಿತ್ತು, ಇನ್ನು ಕೆಲವು ನಾರ್ಮಲ್ ಆಗಿತ್ತು. ಅದರಲ್ಲೇ ಫಸ್ಟ್ ಫ್ಲೋರಲ್ಲೇ ಏನು ಗ್ರೌಂಡ್ ಫ್ಲೋರಲ್ಲೇ ಶೂಸು ಸ್ಲಿಪ್ಪರ್ಸ್ ಎಲ್ಲ ಸೆಕ್ಷನ್ ಇತ್ತು. ಮತ್ತು ಅಲ್ಲೇ ಮೇಕಪ್ ಪ್ರಾಡಕ್ಟ್ಗಳಾಗಿರ್ಬೋದು ಎಲ್ಲ ಅಲ್ಲೇ. ತುಂಬ ಹ್ಯೂಜ್ ದೊಡ್ಡದಾಗಿಲ್ಲ ಅದು. ಸೊ ಅನ್ಲಿಮಿಟೆಡ್ ಈಸ್ ಬೆಟರ್ ಅಂತ ಹೇಳ್ತೀನಿ ಅಷ್ಟೇ ತುಮಕೂರಿನಲ್ಲಿ. ಹಾಗೆಯೇ ಮಕ್ಕಳಿಗೆ ತುಂಬ ವೆರೈಟಿ ಡ್ರೆಸ್ಗಳು ಸಿಗುತ್ತೆ ಅಲ್ಲಿ. ಇದಿಷ್ಟು ನೆನ್ನೆ ತಂದಿದ್ದಂಥದ್ದು. ಹಾಗೆ ಬಳೆಗಳು ತೊಗೊಂಡೆ, ಗಾಜಿನ ಬಳೆಗಳು, ಸ್ಯಾರಿ ಮ್ಯಾಚಿಂಗು. ಸ್ಯಾರಿನ ತೊಗೊಂಡೋಗಿರಲಿಲ್ಲ, ಕಲರ್ ಯಾವುದು ಅಂತ ಎಕ್ಸಾಕ್ಟಾಗಿ ಗೊತ್ತಾಗಲಿಲ್ಲ. ನಿಯರೆಸ್ಟ್ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ತಂದಿದ್ದೀನಿ. ಸೊ ಫ್ಯಾನ್ಸಿ ಸ್ಟೋರ್ನಲ್ಲಿ ಸ್ವಲ್ಪ ಈ ರೀತಿ ಬಿಂದಿ ಮತ್ತು ಕೆಲವೊಂದಷ್ಟು ಐಟಮ್ಸ್ ಬೇಕಿತ್ತು, ಅದನ್ನೆಲ್ಲ ತೊಗೊಂಡೆ. ಇಷ್ಟೇ ನನ್ನ ಶಾಪಿಂಗು. ಈ ಡ್ರೆಸ್ಗಳೆಲ್ಲ ಫೋಟೋಶೂಟ್ಗೆ ಅಂತ ಹೇಳಿ ತೊಗೊಂಡಿರೋಂಥದ್ದು. ಸೊ ಫೋಟೋಶೂಟ್ ವಿಡಿಯೋ ಬಂದಾಗ ನಿಮಗೆ ಗೊತ್ತಾಗುತ್ತೆ ಆ ಡ್ರೆಸ್ಗಳೆಲ್ಲ ಯಾವ ರೀತಿ ಕಾಣ್ತಿತ್ತು ಅಂತ ಹೇಳಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.